ಸ್ನಾನವನ್ನು ಮಾಡದೆ ತುಳಸಿಯನ್ನು ಕಡಿಯಬಾರದು ಅಂತ ಅನ್ನೋದನ್ನು ನಾವು ಕೇಳಿದ್ದೇವೆ. ಹೀಗೊಬ್ಬರು ಪ್ರಶ್ನೆ ಮಾಡಿದ್ದಾರೆ, ಸ್ನಾನವನ್ನು ಮಾಡದೆ ತುಳಸಿಯನ್ನು ಕಡೆದರೆ ಏನಾಗತ್ತೆ ಅಂತ ಪ್ರಶ್ನೆ. ಅದರ ಜೊತೆಯಲ್ಲಿ ಏನಾದರೂ ಪ್ರಾಯಶ್ಚಿತ್ತವನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆಯಾ ಅಂತ ಕೇಳಿದ್ದಾರೆ. ಹೀಗೆ ಪೂಜಾ ಕಲ್ಪಲತಾ ಅಂತ ಅನ್ನೋ ಗ್ರಂಥದಲ್ಲಿ ಈ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ದಾರೆ. ಅಸ್ನಾತ್ವಾ ತುಳಸೀಂ ಛಿತ್ವಾ ಏರ್ಚಯಂತಿ ಜನಾರ್ದನಂ ಅಶುದ್ಧ ಸಂಭವೇತ್ ಪೂಜಾ ಪಂಚಗವ್ಯೇನ ಶುದ್ಧ್ಯತಿ ಅಂತ ಹೇಳಿದ್ದಾರೆ. ಸ್ನಾನವನ್ನು ಮಾಡದೆ ತುಳಸಿಯನ್ನು ಕಡೆದು ಅಂತಹ ತುಳಸಿಯಿಂದ ಭಗವಂತನ ಆರಾಧನೆಯನ್ನು ಮಾಡಿದರೆ ಆ ಪೂಜೆ ಅಂತನ್ನೋದು ನಿಷ್ಫಲವಾಗ್ತದೆ. ಆ ಪೂಜೆಯಿಂದ ಸಿಗಬೇಕಾಗಿರತಕ್ಕಂತಹ ಫಲ ಸಿಗೋದಿಲ್ಲ. ಸರಿ, ಸ್ನಾನವನ್ನು ಮಾಡದೆ ನಾವು ಕಳೆದಿದ್ದೇವೆ, ಆದ್ದರಿಂದಾಗಿ ನಾವು ಶುದ್ಧರಾಗಬೇಕು ಅಂತಂದರೆ ಮತ್ತೆ ಪಂಚಗವ್ಯವನ್ನು ಸ್ವೀಕಾರ ಮಾಡಬೇಕು. ಅಂದರೆ ಮತ್ತೊಮ್ಮೆ ನಾವು ದೇವರ ಪೂಜೆಗೆ ಅಧಿಕಾರವನ್ನು ಸಂಪಾದನೆ ಮಾಡಬೇಕಾದರೆ ಪಂಚಗವ್ಯವನ್ನು ಸ್ವೀಕಾರ ಮಾಡಿದಾಗ ಮಾತ್ರ ಶುದ್ಧಿಯಾಗುತ್ತದೆ. ಆದ್ದರಿಂದ ದಯವಿಟ್ಟು ಸ್ನಾನವನ್ನು ಮಾಡದೆ ತುಳಸಿಯನ್ನು ಕಡಿಯಬೇಡಿರಿ, ಆ ತುಳಸಿಯಿಂದ ದೇವರ ಆರಾಧನೆಯನ್ನು ಮಾಡಬೇಡಿರಿ ಎಂಬುದಾಗಿ ತಾತ್ಪರ್ಯ.